ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕನಕಗೆ ರಾಜ್ ಕಾಲ್ ಮಾಡಿ, ಈಗ ಅಪ್ಪು ಹೇಗಿದ್ದಾಳೆ, ಚೆನ್ನಾಗಿದ್ದಾಳಲ್ವಾ, ನೀವೇನು ಇನ್ನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಅಳಿಯಂದ್ರೆ ನೀವು ಬಿಲ್ ಪೇ ಮಾಡಿದ್ದೀರಂತೆ ಹೇಳಬೇಕಾದ್ರೆ ಈಗ ಅಪ್ಪು ಹುಷಾರಾಗೋದು ನಮಗೆ ಇಂಪಾರ್ಟೆಂಟು. ಅಮೌಂಟ್ದೆಲ್ಲ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರನೂ ಈಗ ಅಷ್ಟು ಅಮೌಂಟ್ ಎಲ್ಲಿಂದ ಬರ್ತಿತ್ತು ಹೇಳಿ. ಹೇಗೋ ನಾನು ಕಟ್ ಕ್ಲಿಯರ್ ಮಾಡಿದ್ದೀನಿ, ಅಪ್ಪುನ ಹುಷಾರಾಗಿ ಕರ್ಕೊಂಡೋಗಿ ಅಂತ ರಾಜಿನ ಕನಕಗೆ ತಿಳಿಸ್ತಾ ಇರ್ತಾನೆ. ಆಕಸ್ಮಿಕವಾಗಿ ಕಾವ್ಯ ಆ ವಿಚಾರನ ಕೇಳಿಸ್ಕೊಂತಾಳೆ. ಇವರು ಬಿಲ್ ಪೇ ಮಾಡಿದ್ರ, ಹೇಗೋ ನನ್ನ ಅರ್ಥ ಮಾಡ್ಕೊಂಡಿದ್ದಾರಲ್ಲ ಇವರು ಅಂತ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ. ಅಲ್ಲ, ನನ್ಗೆ ಯಾಕೋ ನನ್ನ ಗಂಡ ತುಂಬಾ ಒಳ್ಳೆಯವರು ಅನ್ನಿಸ್ತಿದೆ, ಬಟ್ ಆ ಹುಡ್ಗಿ ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ, ಏನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ಅಪ್ಪನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊ ಬಂದಿರ್ತಾರೆ. ಆಗ ಕನಕ ಮತ್ತೆ ಅವ್ರ ಅಕ್ಕ ಇಬ್ರು ಅಪ್ಪು ಜೊತೆ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಕಲ್ಯಾಣ್ ಕಾಲ್ ಮಾಡ್ತಾನೆ. ಆಗ ಏನ್ ಈಗ ಕಾಲ್ ಮಾಡ್ತಿದ್ದಾನೆ ಕಲ್ಯಾಣ್ ಅವರು ಅಂತ ಕನಕ ಹೇಳ್ಬೇಕಾದ್ರೆ ಅವರ ದೊಡ್ಡಮ್ಮ ಫೋನ್ನ ಕಿತ್ಕೊಂಡು, ಏನಪ್ಪ ಬೇಕು, ಈಗ ತಾನೇ ಬಂದಿದ್ದಾಳೆ ನಮ್ಮ ಮನೆಗೆ ನೆಮ್ಮದಿಯಾಗಿ, ನೀನು ಅವಳನ್ನ ಡಿಸ್ಟರ್ಬ್ ಮಾಡಬೇಡ, ಆರಾಮಾಗಿ ನಿನ್ನ ಲೈಫ್ನ ನೀನು ನೋಡ್ಕೊ ಅಂತ ಹೇಳ್ತಾ ಇರ್ತಾರೆ. ಆಗ ಕನಕ, ಅಕ್ಕ ಏನು ಮಾತಾಡ್ತಿದ್ಯಾ ಇರು ಅಂದ್ಬಿಟ್ಟು ಅವರು, ಹೇಳಿ ಕಲ್ಯಾಣ್ ಅವರೇ, ಅದೇ ಏನೂ ಇಲ್ಲ ಆಂಟಿ, ಅಪ್ಪು ಹುಷಾರಾಗಿದ್ದಾಳಲ್ವಾ, ಹಾಂ ಈಗ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಬಂದು ಊಟ ಮಾಡಿ ಮಲ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಆಗ ಅವಳು ಎದ್ಮೇಲೆ ನನಗೆ ಫೋನ್ ಮಾಡೋದಿಕ್ಕೆ ಹೇಳಿ ಆಂಟಿ ಅಂತ ಕಲ್ಯಾಣ್ ಹೇಳಿ ಇನ್ನು ಫೋನ್ ಕಟ್ ಮಾಡ್ತಾನೆ. ಈ ಕಡೆ ನೋಡಿದ್ರೆ ಆ ವಿಚಾರನ ಅನಾಮಿಕಾ ಕೇಳಿಸ್ಕೊಂಡು, ಏನು ಮಾತಾಡ್ದ, ಸಮಾಧಾನ ಆಯ್ತಾ ನಿನಗೆ, ಹೇಗೋ ಅವಳು ಹುಷಾರಾಗಿದ್ದಾಳಲ್ವಾ, ಸಾಕು ಬಿಡು ಅಂತ ಇನ್ನು ಅವಳು ಸಹ ಕಲ್ಯಾಣ್ ಹತ್ರ ಮಾತಾಡ್ಬಿಟ್ಟು ಈ ಕಡೆ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಫೋನಲ್ಲಿರೋ ಕೃಷ್ಣನ್ ಫೋಟೋ ನೋಡ್ಕೊಂಡು, ಏನಪ್ಪ ನಿನ್ ಲೀಲ, ನನ್ನ ಗಂಡ ತುಂಬಾ ಒಳ್ಳೆಯವರು, ನನಗೇನೇ ಕಷ್ಟ ಬಂದ್ರು ಅವರು ಅಕ್ಕಪಕ್ಕ ಇದ್ದಿ ನನಗೆಲ್ಲ ಸಹಾಯನೂ ಮಾಡ್ತಾರೆ, ಏನಪ್ಪ ನೀನು ಗೋಪಿಕೆನ ಇಟ್ಕೊಂಡಂಗೆ ನನ್ನ ಗಂಡನೇ ಏನಾದ್ರು ಅವ್ರನ್ನ ಗೋಪಿಕೆಯಾಗಿ ಇಟ್ಕೊಂಡಿದಾರ ಅಂತ ಅವಳು ಮಾತಾಡ್ಕೋತಾ ಇರ್ತಾಳೆ. ಅಟ್ ಎ ಟೈಮ್ಗೆ ರಾಜ್ ಬಂದು, ಯಾರ ಜೊತೆನೋ ಮಾತಾಡ್ತಾ ಇದ್ಯಾ ಅಂತ ಹೇಳ್ಬೇಕಾರೆ, ಯಾರೂ ಇಲ್ಲ ರೀ, ನನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ. ಹಾ, ನನಗೊತ್ತಿಲ್ದೇ ಇರೋ ಬಾಯ್ ಫ್ರೆಂಡ್ ಯಾರಪ್ಪ, ಅದು ಎಲ್ಲಿರೋರು ಅಂತ ಹೇಳ್ಬೇಕಾದ್ರೆ, ಕರುಣಾಕರ ಅನ್ನೋರವರು, ಅವರು ನನ್ನ ಹುಟ್ಟದಾಗಿಂದ ನನಗೆ ಒಳ್ಳೆ ಸ್ನೇಹಿತರು ಅಂತ ಹೇಳ್ಬೇಕಾದ್ರೆ, ಅಂಥ ಸ್ನೇಹಿತ ಯಾರು ನಿನಗೆ, ಅಂಥ ಸ್ನೇಹಿತ ಯಾರಿದ್ದಾರೆ, ನಾನು ಇದುವರೆಗೂ ನೋಡೇ ಇಲ್ವಲ್ಲ ಅಂತ ಹೇಳ್ತಿದ್ರು. ನೀವೆಲ್ಲ ಯಾಕೆ ನೋಡಕ್ಕೆ ಹೋಗ್ತೀರಾ ಬಿಡಿ, ನಾನು ಅವನು ತುಂಬ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೇಕಾದ್ರೆ, ಯಾರವನು, ಕಾವ್ಯನ್ ಫೋನ್ನ ರಾಜ್ ಕಿತ್ಕೊಂಡು ಚೆಕ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಅದರಲ್ಲಿ ಕೃಷ್ಣನ್ ಫೋಟೋ ಇರುತ್ತೆ. ಹೋ, ಕೃಷ್ಣನಾ, ಇನ್ಯಾರು ಅನ್ಕೊಂಡ್ರಿ, ನೀವು ನನ್ನ ಮೇಲೆ ಅನುಮಾನ ಪಟ್ರಿ ಅಲ್ವಾ, ನೀವು ನನ್ನ ಮೇಲೆ ಜಲಸ್ ಆದ್ರಿ ಅಲ್ವಾ, ಯಾವ ಹುಡುಗನ ಜೊತೆ ಮಾತಾಡ್ತಿದ್ದಾಳೆ ಅಂತ. ನನಗೆ ಗೊತ್ತು ರೀ, ನೀವು ನನ್ನ ಇಷ್ಟಪಡ್ತಾ ಇದ್ದೀರಾ ಅಂತ, ಅರೆ ನೀವು ನನ್ನ ಹತ್ರ ಮಾತ್ರ ಹೇಳೋದಿಲ್ಲ ಅಲ್ವಾ ಅಂತ ಅವರಿಬ್ರು ಇನ್ನ ಪರಸ್ಪರ ಮಾತಾಡ್ಕೊತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಹೂವಿನ ಡೆಕೋರೇಷನ್ ಮಾಡಬೇಕು ಅಂತ ಹೂವಿನ ಡೆಕೋರೇಷನ್ ಅವ್ರಿಗೆ ಕಾಲ್ ಮಾಡಿ, ಇಂಥ ಹೂವುಗಳೆಲ್ಲ ಬೇಕು, ಬೇಗ ತಗೊಂಡ್ ಬನ್ನಿ ಅಂತ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ. ಆಗ ಧಾನ್ಯಲಕ್ಷ್ಮಿ ಬಂದು, ಯಾರ ಜೊತೆನೋ ಮಾತಾಡ್ತಿದ್ಯಾ, ಏನೂ ಇಲ್ಲ ಚಿಕ್ಕತ್ತೆ, ಈಗ ಅಲ್ಲಿ ರೂಮ್ ಎಲ್ಲ ಡೆಕೋರೇಷನ್ ಮಾಡಬೇಕಲ್ಲ, ಹೂವು ಎಲ್ಲ ತರಿಸ್ಬೇಕಿತ್ತು, ನಿಮ್ಗೇನಾದರೂ ಬೇಕಾ ಹೇಳಿ, ನಾನೇ ತರಿಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಏನು ಬೇಡ, ನಾನು ನಿನ್ನ ಹತ್ರ ಒಂದು ವಿಚಾರ ಕೇಳೋಣ ಅಂತ ಬಂದೆ. ಹಾಂ ಹೇಳಿ ಅತ್ತೆ. ಏನೂ ಇಲ್ಲ, ನೀನು ನನ್ನ ಮಗಂದೀಗ ಫಸ್ಟ್ ನೈಟ್ ನಡೆಯುತ್ತಲ್ಲ, ಅದಕ್ಕೆ ನೀನು ಯಾವುದೇ ರೀತಿ ಕೈವಾಡ ಹಾಕೋಕೆ ಹೋಗ್ಬೇಡ, ಎಂತಕ್ಕಂದ್ರೆ ನೀನು ಮದುವೆನೇ ಅರ್ಧಕ್ಕೆ ನಿಲ್ಲಿಸಿ ಆಮೇಲೆ ಹೇಗೋ ಒಂದು ನನ್ನ ದಯದಿಂದ ಆಗಿದೆ, ಈಗ ಅವನ ಫಸ್ಟ್ ನೈಟ್ನೂ ಸಹ ನೀನು ಹಾಳು ಮಾಡೋ ಅಂತ ದಿಗ್ಜಾರ್ ಹೋಗ್ಬೇಡ, ನೀನು ನಿನ್ನ ಕೆಲಸ ಮಾತ್ರ ನೋಡ್ಕೊ, ನೀನು ಯಾವುದೇ ರೀತಿ ನನ್ನ ಮಗನ ಕಾರ್ಯದಲ್ಲಿ ಕೈವಾಡ ಹಾಕಕ್ಕೆ ಹೋಗ್ಬೇಡ, ನಾವೇನು ಮಾಡಬೇಕೋ ನಾವು ಅದು ಮಾಡ್ಕೊತೀವಿ, ದಯವಿಟ್ಟು ನೀನು ನನ್ನ ಮಗನ ವಿಚಾರಕ್ಕೆ ಬರಬೇಡ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಚಿಕ್ಕತ್ತೆ, ಯಾವಾಗೂ ನನ್ನ ಕೈ ಇದ್ರೆ ಈ ಮನೆಗೆ ಒಳ್ಳೆ ಆಯುಸ್ಸು ಆಶ್ಚರ್ಯ ಎಲ್ಲ ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ ಅಂತ ಹೇಳ್ತಾ ಇದ್ದಿದ್ದು ನೀವೇ ಈಗ ನನ್ನ ಕೈ ಹಾಕಿದ್ರೆ ಅರಿಷ್ಟ ಅಂತ ಹೇಳ್ತಾ ಇದ್ದೀರಾ. ಆಯ್ತು ಬಿಡಿಯತ್ತೆ, ನಿಮಗೆ ನನ್ನ ಮೇಲೆ ಕೋಪ ಇದೆ ಅಲ್ವಾ, ಆಯಿತು, ನಿಮ್ಮ ಇಷ್ಟ, ನೀವೇ ಮಾಡ್ಕೊಳ್ಳಿ, ಇನ್ನು ನಾನು ಯಾವುದೇ ರೀತಿ ಇನ್ನು ಅದಕ್ಕೆ ಭಾಗವಹಿಸಲ್ಲ ಅಂತ ಹೇಳಿದ್ದು ತುಂಬ ಡಿಸಪಾಯಿಂಟ್ ಆಗಿ ಹೊರಟಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ
ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್. ಕಲ್ಯಾಣಿನ ಅವ್ರ ಅತ್ಗೆನ ಹುಡ್ಕೊಂಡ್ ಬರ್ತಾ ಇರ್ತಾನೆ. ಅತ್ಗೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬೇಕಾದ್ರೆ, ಏನ್ ಹೇಳಿ ಕವಿಯವ್ರೆ? ಏನೂ ಇಲ್ಲ ಅತ್ಗೆ, ಮದ್ವೆ ಆದ್ಮೇಲೆ ಅನಾಮಿಕಾಗೆ ಫಸ್ಟ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಅದರಲ್ಲಿ ನಿಮ್ ಚಾಯ್ಸ್, ನಿಮ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ನೋಡಿ ಅಂತ ಹೇಳ್ಬೇಕಾದ್ರೆ, ಬೇಡ ಬಿಡಿ ಕವಿಯವ್ರೆ, ನೀವು ನಿಮ್ಮ ಅಮ್ಮ ಅವ್ರಿಗೆ ತೋರಿಸಿ, ನನ್ನ ಕಲೆಕ್ಷನ್ ಎಲ್ಲ ಏನ್ ಚೆನ್ನಾಗಿರುತ್ತೆ, ಆ ಥರ ಏನೋ ಆಸೆ ಇಟ್ಕೊಳಕ್ ಹೋಗ್ಬೇಡಿ, ನಿಮ್ಮ ಅಮ್ಮವ್ರಿಗೆ ತೋರಿಸಿ, ಅವ್ರು ಕೊಡ್ತಾರೆ ಅಂತ ಹೇಳ್ಬೇಕಾದ್ರೆ, ಧಾನ್ಯಲಕ್ಷ್ಮಿ ಬಂದು ಅವ್ರೇನು ಹುಟ್ಟದಾಗಿಂದ ಚಿನ್ನ ಒಡವೆ ಎಲ್ಲ ನೋಡ್ಕೊ ಬಂದಿದ್ದಾರಾ? ನಾನಾದ್ರೆ ನನಗೆ ಚಿನ್ನ ಒಡವೆ ಬಗ್ಗೆ ಗೊತ್ತು, ನೀ ನನ್ನ ಕೇಳು ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ. ಆಗ ಅಮ್ಮ, ನೀನು ಅವಾಗಿಂದ ಅಜ್ಜಿ ಕಾಲದಿಂದ ಯಾವ ಥರ ಹಾಕೋಬೇಕೋ ಅದೇ ರೀತಿ ಹಾಕೋತಿದ್ಯಾ. ಈಗ ಮಾಡ್ರನ್ ಗರ್ಲ್ಸ್ ಹೇಗೆ ಇಷ್ಟಪಡ್ತಾರೆ ಅಂತ ಅದ್ಗೆ ಗೊತ್ತಿದೆ, ಹಾಗಾಗಿ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ, ನೋಡಿ ಕವಿಯವ್ರೆ, ಇದು ಚೆನ್ನಾಗಿದೆ, ಇದನ್ನ ಗಿಫ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಬೇಡ, ಇದು ಚೆನ್ನಾಗಿಲ್ಲ, ಬೇರೆದ್ ಕೊಡು ಇದು ಅಂತ ಧಾನ್ಯಲಕ್ಷ್ಮಿ. ಕಾವ್ಯ ತುಂಬಾ ಡಿಸಪಾಯಿಂಟ್ ಆಗಿ ಅಲ್ಲಿ ನಿಂತಿರೋದ ನೋಡಿ, ಏನ್ ಹೇಳು, ರೂಮ್ ಡೆಕೋರೇಷನ್ ಮಾಡ್ತೀನಿ ಅಂತ ಇಲ್ಲಿ ಬಂದು ನಿಂತಿದ್ದಾಳಲ್ಲ, ಯಾಕೆ ಕಳಾವತಿ, ಏನಾಯ್ತು ಅಂತ ಹೇಳ್ಬೇಕಾದ್ರೆ ಅವಳು ಏನೂ ಹೇಳ್ದಿರಾ ಹಾಗೆ ಇರ್ತಾಳೆ. ಆಗ ಯಾಕೆ ನೀನ್ ಇಲ್ಲಿದ್ಯಾ, ರೂಮ್ ಡೆಕೋರೇಷನ್ ಮಾಡ್ಬಿಟ್ಟು ಹೊರಡ್ತೀಯಾ ಅಂತ ಅನ್ಕೊಂಡ್ರೆ ನೀನ್ ಇಲ್ಲಿ ಯಾಕಿದ್ಯಾ, ಅಂತದ್ ಏನಾಯ್ತು, ಇಷ್ಟು ಡಿಸಪಾಯಿಂಟ್ ಆಗಿದ್ಯಾ ಅಂತ ರಾಜ್ ಕೇಳ್ಬೇಕಾದ್ರೆ, ಅನಾಮಿಕಾ ಬಂದು ನನ್ ವಿಚಾರ ಅಲ್ವಾ ಭಾವ ಅವ್ರೆ, ನನ್ ವಿಚಾರದಲ್ಲಿ ಅವ್ರು ಏನ್ ಮಾಡ್ತಾರೆ ಹೇಳಿ, ನೀವ್ ಅದೆಲ್ಲ ಕನ್ಸ್ ಕಾಣಕ್ ಹೋಗ್ಬೇಡಿ, ಕಾವ್ಯನ್ಗೆ ನನ್ ಮೇಲೆ ತುಂಬಾ ಕೋಪ ಇದೆ ಅಂತ ನನಗೆ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇರ್ತಾಳ ಅನಾಮಿಕಾ. ನನಗೆ ಯಾವುದೇ ರೀತಿ ಕೋಪನೂ ಇಲ್ಲ, ಏನೂ ಇಲ್ಲ ಅಂತ ಕಾವ್ಯ ಹೇಳ್ಬೇಕಾದ್ರೆ, ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ರಾಜ್ ಕೇಳ್ಬೇಕಾದ್ರೆ, ರೀ ನನ್ ಕೆಲ್ಸ ಇದೆ, ನಾನು ಹೋಗ್ಬೇಕು ಅಂತ ಅಲ್ಲಿಂದ ಹೊರಟ್ಬಿಟ್ಟಿರ್ತಾಳೆ. ನೋಡಿದ್ರ ಭಾವ ಅವ್ರೆ, ನನ್ ವಿಚಾರಕ್ಕೆ ಬಂದ್ರೆ ಅವರು ಹೇಗೆ ಹೋಗ್ತಾ ಇರ್ತಾರೆ, ನಾನು ಅದಕ್ಕೆ ಬೇಜಾರು ತುಂಬಾ ಆಗುತ್ತೆ ಅಂತ ಹೇಳ್ಬೇಕಾದ್ರೆ, ನೀನೇನು ಯೋಚನೆ ಮಾಡ್ಬೇಡ, ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ತುಂಬಾ ಹತ್ಕೊಂಡು ತರಕಾರಿ ಎಲ್ಲ ಹೆಚ್ಚಬೇಕಾದ್ರೆ ಕವಿ ಬಂದು, ಯಾಕತ್ಗೆ ಏಂತ ಕಳ್ತಿದ್ದೀರಾ? ನಾನ್ ಯಾಕೆ ಕಳ್ಳಿ ಕವಿಯವ್ರೆ, ಈರುಳ್ಳಿ ಹೆಚ್ಚುತ್ತಿದ್ನಲ್ಲ ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಒಳ್ಳೆ ರೀತಿಲೇ ಅರ್ಥ ಮಾಡ್ಕೊಂಡಿದ್ದೀರಾ, ನಿಮಗೆ ಯಾವುದೇ ರೀತಿ ನಾನು ಕೆಟ್ಟದನ್ನ ಬಯಸಲ್ಲ, ನಿಮ್ಗೆ ಏನಿದ್ರು ಒಳ್ಳೇದೇ ನಡೆಯುತ್ತೆ ಬಿಡಿ, ನಾನು ಆಯ್ತು ರೂಮ್ನೆಲ್ಲ ಡೆಕೋರೇಷನ್ ಮಾಡ್ಕೊಡ್ತೀನಿ, ನೀವು ರೆಡಿಯಾಗಿ ಹೋಗಿ ಅಂತ ಕಳಿಸ್ತಾಳೆ. ಈ ಕಡೆ ನೋಡಿದ್ರೆ ರಾಜ ಹತ್ರ ಬಂದು, ರೀ ಏನ್ ಮಾಡ್ತಿದ್ದೀರಾ, ಅಲ್ಲಿ ರೂಮ್ ಡೆಕೋರೇಷನ್ ಮಾಡ್ಬೇಕನ್ನೋದು ಗೊತ್ತಿಲ್ವಾ ನಿಮಗೆ? ಹಾ, ಅವಾಗೆ ನಾನು ಮಾಡಲ್ಲ ಅಂತ ಹೋದೆ, ಈಗೇನ್ ಸಡನ್ ಆಗಿ ಬಂದು ಮಾಡೋಣ ಅಂತಿದ್ಯಾ? ಹಾಗೇನೋ ಕೋಪದಲ್ಲಿ ಹಾಗಂದೆ, ಈಗ ಬನ್ರಿ, ಪಾಪ ಅವ್ರಿಗೆ ಟೈಮ್ ಆಗುತ್ತೆ, ನಮ್ಗಾದ್ರೂ ಏನು ಪ್ರಯೋಜನ ಇಲ್ದಿರಾ ಸುಮ್ಮನೆ ಅವತ್ತು ಡೆಕೋರೇಷನ್ ಮಾಡಿದ್ರು, ಈಗ ಅವ್ರಿಗೆ ಪಾಪ ಅವ್ರಿಗಾದ್ರೂ ಆಸೆ ಇರುತ್ತೆ ರೀ, ಅವ್ರಾದ್ರೂ ಖುಷಿಯಾಗಿರ್ಲಿ, ಬೇಗ ಬರ್ರಿ, ಅಲ್ಲಿ ಹೋಗಿ ರೂಮ್ ಡೆಕೋರೇಷನ್ ಮಾಡ್ಬೇಕು ಅಂತ ಕಾವ್ಯ ಇನ್ನ ರಾಜ್ ಇಬ್ರು ಹೊರಟಿ ಆ ರೂಮ್ ಡೆಕೋರೇಷನ್ಗೆ ಏನ ಮಾಡ್ತಾ ಇರ್ತಾರೆ. ಆಗ ರೂಮ್ ಡೆಕೋರೇಷನ್ ಮಾಡ್ತಾ ಮಾಡ್ತಾ ಅವರಲ್ಲೇ ಅವರು ಕಳ್ದೋಗಿ ಪರಸ್ಪರ ಅವ್ರು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ವಾವ್, ಏನ್ ಸಖತ್ತಾಗಿದೆ ಕಳಾವತಿ, ಚೆನ್ನಾಗಿದೆ ಅಲ್ಲ ಡೆಕೋರೇಷನ್, ರೀ ನಿಮಗೆ ಇಷ್ಟ ಆಯ್ತಾ, ಚೆನ್ನಾಗಿದ್ಯಾ, ಹಾಗಾದ್ರೆ ನಾವ್ ಇಲ್ಲೇ ಇದ್ಬಿಡೋಣ ಅಂತ ಹೇಳ್ಬೇಕಾದ್ರೆ, ಹಾ ಹಾ ಇಲ್ಲೇ ಇರೋಣ, ಆಮೇಲೆ ಹೌದಾ ಇಲ್ಲೇ ಇರೋಣ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಹೇ, ನಿನಗೇನ್ ಮಾಡಕ್ ಕೆಲ್ಸ ಇಲ್ವಾ, ನಡಿ, ಅವ್ರು ಬರೋ ಹೊತ್ತಾಯ್ತು, ನೀನ್ ಬರೀ ಹಗಲ್ಗನ್ಸೆ ಕಣ್ಬೇಡ ನಡಿ ಅಂತ ರಾಜಿನ ಕಾವ್ಯನ ಅಲ್ಲಿಂದ ಕರ್ಕೊಂಡ್ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಸ್ವಪ್ನ ಅವ್ರ ಅತ್ತೆ ಹತ್ರ ಎಲ್ಲ ಸೇವೆಗಳನ್ನ ಮಾಡಿಸ್ಕೊಂತ ಇರ್ತಾಳೆ. ನನಗೆ ಏನೇನ್ ಬೇಕೋ ಲಿಸ್ಟ್ ನ ಕೊಟ್ಟಿದ್ದೀನಿ ಅತ್ತೆ, ಎಲ್ಲ ತಗೊಬಂದ್ ಕೊಡಿ ನನಗೆ ಅಂತ ಹೇಳ್ಬೇಕಾದ್ರೆ, ನನ್ಗೆ ತುಂಬಾ ಸುಸ್ತಾಗ್ತಿದೆ, ನನಗ್ ನಿದ್ದೆ ಬರ್ತಿದೆ ಅಂದ್ರೂ ಅವಳು ಬಿಡದೇ ಇರಂಗೆ, ನನಗ್ ಗೊತ್ತಿಲ್ಲ, ನಾನ್ ಹೇಳಿದೆಲ್ಲ ನೀವು ಮಾಡ್ಲೇಬೇಕು ಅಂತ ಪಟ್ಟೆಡ್ ಕೂತಿರ್ತಾಳೆ ಸ್ವಪ್ನ. ಆಗ ಸರಿ ನಾನು ಬರ್ತಿದ್ದೀನಿ ತಗೋ ಅಂತ ರುದ್ರಾಣಿ ಇನ್ನ ಅಲ್ಲಿಂದ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ಫಸ್ಟ್ ನೈಟ್ ರೂಮ್ ಎಲ್ಲ ಡೆಕೋರೇಷನ್ ಆಗಿರುತ್ತೆ. ಕಲ್ಯಾಣ್ ಬಂದು ಕಾಯ್ತಾ ಇರ್ತಾನ ಅನಾಮಿಕಾಗೋಸ್ಕರ. ಆಗ ಅನಾಮಿಕಾನ ಆ ಮನೆ ಸದಸ್ಯರು ಎಲ್ಲ ಕರ್ಕೊಂಡ್ ಬಂದು ಹೊಳಗ್ ಬಿಡ್ತಾರೆ. ನೀನೇನೋ ನಾಚಿಕೆ ಪಟ್ಕೊಳಕ್ ಹೋಗ್ಬೇಡ, ಲವ್ ಮಾಡ್ಬಿಟ್ಟೆ ಅಲ್ವಾ ನೀವು, ಒಬ್ರಿಗೊಬ್ರು ಇಷ್ಟಪಟ್ಟೆ ಮದ್ವೆ ಆಗಿದ್ದೀರಾ, ನಿನ್ಗೇನೇ ತೊಂದ್ರೆನೂ ಆಗಲ್ಲ, ಆರಾಮಾಗಿ ಹೋಗು ಅಂತ ಅವ್ರ ಅಜ್ಜಿನ ಅವಳಿಗೆ ಭರವಸೆ ಕೊಟ್ಟಿ ಕಳಿಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಅನಾಮಿಕಾ ಒಳಗಡೆ ಬಂದು, ಏನೋ ಈ ಹುಚ್ಚು ಸಂಪ್ರದಾಯ ಒಳಗಡೆ ತಳ್ಳೋದೇ ಏನೋ ಈ ಟಿವಿಯಲ್ಲಿ ನೋಡೋದಲ್ದಿರ ಈಗ ನೇರವಾಗಿ ಬೇರೆ ನೋಡ್ಬೇಕಾ? ಆಗ ಸರಿ ಬಿಡು, ಈಗ ಏನಾಯ್ತು, ಅದಕ್ಕೇನು ಡಿಸಪಾಯಿಂಟ್ ಆಗ್ತಿದ್ಯಾ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್. ಆಗ ತಗೋ ಹಾಲು ಕುಡಿ, ನನಗೆ ಈ ಹಾಲೆಲ್ಲ ಇಷ್ಟ ಆಗೋದಿಲ್ಲ,
ನೀನೇ ಕುಡ್ಕೊಂಬಿಡು. ಅಲ್ಲ ಅವರು ನಾವಿಬ್ರು ಅರ್ಧ 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 ಇಬ್ರು ಪರಸ್ಪರ ಕುಡೀರಿ ಅಂತ ಕೊಟ್ಟಿರೋದು. ಚೀಚಿ, ನನಗೆ ಈ ಹಾಲೆಲ್ಲ ಇಷ್ಟ ಆಗಲ್ಲ, ನೀನೇ ಕುಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಆಗ ಅವನಿಗೆ ತುಂಬಾ ಡಿಸಪಾಯಿಂಟ್ ಆಗಿರುತ್ತೆ. ಎಂತಕ್ಕೆ ಇವಳು ಈ ಥರ ಹೇಳ್ತಿದ್ದಾಳಲ್ಲ ಅಂತ. ಸರಿ ಅಂತ ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಪರಸ್ಪರ ಮಾತಾಡ್ಕೋತಾ ಇರ್ತಾರೆ. ಆಗ ಮತ್ತೆ ಬೇರೆ ವಿಚಾರ ಇನ್ನೇನ್ ಕಲ್ಯಾಣ್ ಅಂತ ಅನಾಮಿಕಾ ಕೇಳ್ಬೇಕಾರೆ, ಈ ರೂಮ್ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ಅಲ್ಲ, ಯಾರು ಹೇಳು ಮಾಡಿದ್ದು? ನಮ್ಮ ಅತ್ಗೆನೆ ಮಾಡಿದ್ದು ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್. ಆಗ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಧನ್ಯಲಕ್ಷ್ಮಿ ಅನ್ಕೊಂಡಾಗೆ ಕಾವ್ಯನಿಂದ ಫಸ್ಟ್ ನೈಟ್ ಕಾರ್ಯಕ್ರಮ ಮತ್ತೆ ನಿಂತೋಗುತ್ತಾ. ಈ ಕಡೆ ನೋಡಿದ್ರೆ ಮತ್ತೆ ಮನೆ ಮಂದಿಯವರೆಲ್ಲರೂ ಸೇರಿ ಮತ್ತೆ ಕಾವ್ಯನ್ ಮೇಲೆ ಆರೋಪ ಮಾಡ್ತಾರಾ, ಅಥವಾ ಕಾವ್ಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಮನೆ ಮಂದಿಯವರೆಲ್ಲ ಅವ್ರ ಪರವಾಗಿ ಮಾತಾಡ್ತಾರ. ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.